ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಕಾ. ನನ್ನ ತಂದೆ ಆಟೋ ಓಡಿಸ್ತಾರೆ. ನಮ್ಮ ತಂದೆ ಆಟೋ ಓಡಿಸ್ತಿರೋದ್ರಿಂದ ಅವ್ರು ಕಷ್ಟಪಡ್ತಿರೋದ್ರಿಂದ ನಾನು ಚೆನ್ನಾಗಿ ಓದಿ ನಾನು ಅವ್ರ ಹೆಸರನ್ನ ಉಳಿಸ್ಬೇಕು. ಅವ್ರ ಹೆಸರು ಉಳಿಸ್ಬೇಕು ಅಂತಂದರೆ ನಾನು ಚೆನ್ನಾಗಿ ಓದಬೇಕು. ಅದಕ್ಕೆ ಪ್ರದೀಪ್ ಈಶ್ವರ್ ಅವರು ನನಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ, ಎನ್ಕರೇಜ್ ಮಾಡ್ತಾಯಿದ್ದಾರೆ. ಅದಕ್ಕೆ ಅವರು ನಮಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಆಟೋ ಓಡಿಸೋರ್ಗೆಲ್ಲರಿಗೂ 5,000 ಅಂತ ಡೊನೇಟ್ ಮಾಡ್ತಾಯಿದ್ದಾರೆ. ಮತ್ತು ಚೆನ್ನಾಗಿ ಓದಿರೋ ಪ್ರತಿಭಾವಂತ ಮಕ್ಕಳಿಗೆಲ್ಲ 5,000 ಕೊಟ್ಟು ಅವರು ನಮಗೆ ಎನ್ಕರೇಜ್ ಮಾಡ್ತಾಯಿದ್ದಾರೆ. ಮತ್ತು ನಾವು ಇನ್ನೂ ಹಲವಾರು ಜನಕ್ಕೆ ಮತ್ತು ಆ್ಯಂಬುಲೆನ್ಸ್ ಸರಿಯಾದ ಟೈಮಲ್ಲಿ ಸಿಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ತಾಯಿ ಹೆಸರಲ್ಲಿ ಆ್ಯಂಬುಲೆನ್ಸ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನು ಬೇಜಾನ್ ಜನಕ್ಕೆ ಊಟ ಇಲ್ದಿರೋರಿಗೆ ಎಲ್ಲ ಊಟ ಕೊಡ್ತಾಯಿದ್ದಾರೆ. ಅವ್ರ ವೀಡಿಯೋಸ್ ಎಲ್ಲ ನೋಡಿದ್ರೆ ಅವರು ಎಲ್ಲ ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾರೆ, ಯಾವ ಥರ ನಾವು ಬೆಳಿಬೇಕು. ಮತ್ತು ತುಂಬ ಜನ ನೀಟ್ ಓದಬೇಕು ಅಂತಿರೋರಿಗೆ ಕ್ಲಾಸಸ್ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಕ್ಲಾಸಸ್ ಮಾಡ್ತಿರೋದ್ರಿಂದ ನಾವು ಇನ್ನೂ ಚೆನ್ನಾಗಿ ಓದಿ ನಾವಿನ್ನೂ ಚೆನ್ನಾಗಿ ಎಕ್ಸಾಮ್ ಬರೆದು ನಾವು ಒಳ್ಳೆ ರ್ಯಾಂಕ್ ಆಗಿ ಪಡಿಬೋದು. ಅದು ಅವ್ರ ಮನಸ್ಸಲ್ಲಿರೋದು. ಅವ್ರಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ಕೊಡ್ತಾರೆ. ಅವರು ಮಕ್ಕಳಿಗೆ ಯಾವ ಥರ ಏನು ಮಾಡಿದ್ರೆ ಏನು ಆಗ್ತಾರೆ ಅಂತ ಅವರು ಹೇಳೋಕ್ಕೆ ಇಷ್ಟಪಡ್ತಾರೆ. ನಾನು ನನ್ನ ಜೀವನದಲ್ಲಿ ನಾನು ಇಂಜಿನಿಯರಿಂಗ್ ಆಗಿ ನಾನು ಓನ್ ಕ್ರಿಯೇಟಿವಿಟಿಯಾಗಿ ಡಿಸೈನ್ಸ್ ಎಲ್ಲ ಮಾಡಿ ನಾನು ಇಂಜಿನಿಯರಿಂಗ್ ನನ್ನದೇ ಓನ್ ಬಿಲ್ಡಿಂಗ್ ಕಟ್ಟಬೇಕು. ನಾನು ಅದಕ್ಕೆ ಮೋಟಿವೇಟ್ ಮಾಡಿದ್ದು ಪ್ರದೀಪ್ ಈಶ್ವರ್. ಯಾವ ಥರ ನೀವು ಏನು ಮಾಡಿದ್ರೆ ಏನು ಆಗ್ತೀರಾ ಅಂತ ಅವರು ನಮಗೆ ಮೋಟಿವೇಟ್ ಮಾಡಿದ್ರು. ನಾವು ಚೆನ್ನಾಗಿ ಓದಿ ನಾವು ಯಾವ ಥರ ನಮ್ಮ ನಾಲೆಜ್ ಬೆಳೆಸ್ಕೊತೀವೋ ಆ ಥರ ಮಾಡಿದ್ರೇ ನಾವು ನಮ್ಮ ಓನ್ ನಾಲೆಜ್ನ ನಾವು ಹೊರಗಡೆ ಹಾಕೋದಕ್ಕೆ ಸಾಧ್ಯ. ನಾವು ನಮ್ಮ ಓನ್ ಕ್ರಿಯೇಟಿವಿಟಿ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಪರಿಶ್ರಮ ಪಡಲೇಬೇಕು. ಆ ಪರಿಶ್ರಮ ಪಡೋದಕ್ಕೆ ಅವರು ನಮಗೆ ತುಂಬ ಜನ ಮಕ್ಕಳಿಗೆ ಮೋಟಿವೇಟ್ ಮಾಡಿದ್ದಾರೆ. ಅವ್ರು ಮೋಟಿವೇಟ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಆಸಕ್ತಿ ಬರುತ್ತೆ. ಅವ್ರ ಗೋಲ್ ಸಾಧಿಸ್ಬೇಕು ಅಂತ ಅಂದ್ಬಿಟ್ಟು ಅವರು ಛಲ ತೋರಿಸ್ತಾರೆ. ಅವ್ರು ಕೊಡೋ ಪ್ರತಿಯೊಂದು ಮಾತಿಗೂ ನಾವು ಅದನ್ನು ಸಾಧಿಸಲೇಬೇಕು ಅನ್ನೋ ಥರ ಹೇಳ್ತಾರೆ. ಅದರಿಂದ ಮಕ್ಕಳಿಗೆ ತುಂಬ ಮೋಟಿವೇಟ್ ಆಗಿ ಅವರು ನಾವು ಸಾಧಿಸಿದ್ರೇ ನಮಗೆ ಜೀವನ ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳ್ಕೊಡ್ತಾರೆ. ಮತ್ತು ನಾವು ಯಾವ ಥರ ಗೋಲ್ ಸಾಧಿಸ್ಬೇಕು ಅಂತಂದರೆ ನಾವು ಚೆನ್ನಾಗಿ ಓದಿ ನಾವು ಒಳ್ಳೆ ರ್ಯಾಂಕ್ ಪಡೆದ್ರೆ ಅದರಿಂದ ನಾವು ಒಳ್ಳೆ ನಮ್ಗೇನು ಮಾಡಬೇಕು ಅಂತಿರುತ್ತೋ ಅದನ್ನು ನಾವು ಓನ್ ಸ್ಟೈಲಾಗಿ ಕ್ರಿಯೇಟ್ ಮಾಡಬೇಕು. ನಮ್ಮದೇ ಅದು ಓನ್ ಹೆಸರನ್ನ ಪಡ್ಕೋಬೇಕು. ಅದಕ್ಕೆ ನಾವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಎಲ್ಲರ ಹತ್ರ ಒಳ್ಳೆ ಹೆಸರು ತೊಗೋಬೇಕು. ಅವ್ರು ಕೊಡ್ತಿರೋ ಸ್ಯಾರಿಯಿಂದ ನಮಗೆ ಎಲ್ಲ ಮಕ್ಕಳಿಗೂ ಅವ್ರು ಕೊಡ್ತಿರೋ ಗೌರವ ಅದು. ಅವರು ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡೋದಿದೆಯಲ್ಲ, ಅದು ತುಂಬ ಒಳ್ಳೆ ಕೆಲಸ. ಯಾಕಂದರೆ ಅವ್ರು ಕೊಡ್ತಿರೋ ಸೀರೆ ಅದು ಗೌರವ ಕೊಟ್ಟು ಅವ್ರು ಕೊಡ್ತಿರೋದ್ರಿಂದ ಎಲ್ಲರಿಗೂ ಖುಷಿ ಆಗುತ್ತೆ. ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.